ತಂಗಿ, ನೀನು ಹೇಳಿದ ರೀತಿ ನಾವು ಲಸ್ಸಿ ವ್ಯಾಪಾರವನ್ನು ಆರಂಭಿಸೋಣ. ಮತ್ತೆ ಏನಾಯ್ತಕ್ಕ? ಮೊನ್ನೆ ತನಕ ಯಾವ ವ್ಯಾಪಾರನೂ ಬೇಡ ಅಂತ ಹೇಳ್ತಾ ಇದ್ದೆ, ಇವತ್ತೇನು ಅಂದ್ರೆ ಲಸ್ಸಿ ವ್ಯಾಪಾರ ಮಾಡೋಣ ಅಂತ ಹೇಳ್ತಿದೀಯಾ? ಏನಕ್ಕ ಆಯ್ತು? ಈ 10 ದಿನದಲ್ಲಿ ನಮ್ಮಿಬ್ಬರ ಸಂಪಾದನೆ ಎಷ್ಟು ಅಂತ ನೋಡಿದೀಯಾ? 3,000. ಮಾಮೂಲಾಗಿ ನಮ್ಮ ಸಂಬಳ 10 ದಿನಕ್ಕೆ ಎಷ್ಟಾಗಿರುತ್ತೆ ಅಂತ ನೀನೇ ಹೇಳು. ನಾನು ಆಟೋ ನಡೆಸಿ ಒಂದು 5,000 ಸಂಪಾದನೆ ಮಾಡ್ತೀನಿ. ನೀನು ಕೂಲಿ ಕೆಲಸಕ್ಕೆ ಹೋಗಿ ಒಂದು 5,000ನ ಸಂಪಾದನೆ ಮಾಡ್ತೀಯಾ? ಒಂದು ದಿನಕ್ಕೆ ನಮ್ಮ ಸಂಬಳ 500 ರೂಪಾಯಿ ಅಂತ ಇಟ್ಕೊಂಡ್ರು ಅಕ್ಕ. 10 ದಿನಕ್ಕೆ ನಮ್ಮ ಸಂಬಳ 5,000 ಆಗುತ್ತೆ. ಎಷ್ಟು ಕಡಿಮೆ ಆಯ್ತು ಅಂತ ನೀನೇ ನೋಡ್ದೆ ಅಲ್ವಾ ತಂಗಿ? ಬಿಸಿಲು ಕಾಲ ಅಲ್ವಕ್ಕ, ಅದಕ್ಕೇನೆ. ಹೌದು ತಂಗಿ, ಇದು ಬಿಸಿಲು ಕಾಲ. ಬಿಸಿಲಿನ ತಾಪ ಹೆಚ್ಚಾಗಿಯೇ ಇರುತ್ತೆ. ಜನರು ಮನೆಯಿಂದ ಹೊರಗಡೆನೆ ಬರೋದಿಲ್ಲ, ಆಟೋ ಕೂಡ ಹೋಗೋದಿಲ್ಲ, ಕೂಲಿ ಕೆಲಸಕ್ಕೆ ಕೂಡ ಯಾರೂ ಕರೆಯೋದಿಲ್ಲ. ನಮ್ ಸಂಪಾದನೆ ಕಡಿಮೆ ಆಗುತ್ತೆ, ಆಮೇಲೆ ನಾವು ಕಷ್ಟಪಡಬೇಕಾಗುತ್ತೆ. ಲಸ್ಸಿ ವ್ಯಾಪಾರ ಮಾಡೋಣ ಅಂತ ನೀನು ಹೇಳಿದ್ದು ನನಗೆ ತುಂಬಾ ಚೆನ್ನಾಗಿ ಆಲೋಚನೆ ಆಗ್ತಿದೆ ತಂಗಿ. ಇವಾಗ ನಾವು ಫೈನಲ್ ಆಗಿ ಏನಕ್ಕ ಮಾಡೋದು? ಆಗಿದ್ದೇನೋ ಆಗೋಯ್ತು ಹರಿತಾ. ಇವಾಗ ನಾನೇ ಹೇಳ್ತಾ ಇದ್ದೀನಲ್ವಾ, ನಾವು ಈ ಬಿಸಿಲು ಕಾಲದಲ್ಲಿ ಫುಲ್ ಕೂಲ್ ಆಗಿರುವ ಲಸ್ಸಿ ವ್ಯಾಪಾರ ಮಾಡೋಣ. ಒಳ್ಳೆ ತೀರ್ಮಾನನೇ ತಗೊಂಡಿದೀಯ. ನಾನು ಚೀಟಿ ಅಮ್ಮ ಇದ್ದಾರಲ್ಲ, ಅವ್ರ ಮನೆ ತನಕ ಹೋಗಿ ಬರ್ತೀನಿ. ಚೀಟಿ ಅಮ್ಮನ ಮನೆಗ? ಯಾಕೆನೆ? ಈ ಸಲ ಚೀಟಿ ಹಣ ನಮಗೆ ಬೇಕು ಅಂತ ಹೇಳ್ತೀನಿ. ಆ ಚೀಟಿ ಹಣದಿಂದನೇ ನಾವು ಲಸ್ಸಿ ವ್ಯಾಪಾರವನ್ನು ಆರಂಭಿಸೋಣ. ಸರಿ ಹರಿತಾ, ಹೊರಗಡೆ ಬಿಸಿಲು ಜಾಸ್ತಿನೇ ಇದೆ, ಹುಷಾರಾಗಿ ಹೋಗು. ಹಾಗೆ ಅಂತ ಚಂದ್ರಿಕಾ ಹೇಳಿದಾಗ ಹರಿತಾ ಸರಿ ಅಂತ ಹೇಳಿ ಆಟೋದಲ್ಲಿ ಚೀಟಿ ಅಮ್ಮನ ಮನೆಗೆ ಹೊರಟು ಹೋದ್ಲು. ಏನರಿತಾ, ಇಷ್ಟೊಂದು ಬಿಸಿಲಲ್ಲಿ ಬಂದಿದೀಯಾ? ಚೀಟಿ ಹಣದ ಬಗ್ಗೆ ಮಾತಾಡೋಣ ಅಂತ ಬಂದೆ ಅತ್ತೆ. ಈ ವಾರ ಚೀಟಿ ಹಣ ಬೇಕಾ? ಹೌದತ್ತೆ, ಬೇಕು. ಆ ವಿಷಯ ಹೇಳಕ್ಕೆ ಅಂತಾನೆ ನಾನ್ ಬಂದಿದ್ದು. ಕಮಲ ತುಂಬಾ ಅರ್ಜೆಂಟು ಅಂತ ಕೇಳಿದ್ಲು ಹರಿತಾ, ನಾನ್ ಕೊಡ್ತೀನಿ ಅಂತ ಮಾತ್ ಕೂಡ ಕೊಟ್ಬಿಟ್ಟಿದೀನಿ. ಇವಾಗ ನೋಡಿದ್ರೆ ನೀನ್ ಬೇಕು ಅಂತ ಹೇಳ್ತಾ ಇದೀಯಾ. ಇವಾಗ ಏನ್ ಮಾಡೋದು? ಅತ್ತೆ, ನನಗೂ ಕೂಡ ಈ ವಾರ ತುಂಬಾ ಅರ್ಜೆಂಟೇ. ಆ ರೀತಿ ಅರ್ಜೆಂಟು ನಿನ್ಗೆ ಏನಮ್ಮ ಬಂತು? ಅತ್ತೆ, ನಿಮ್ಗೆ ಗೊತ್ತು ತಾನೆ, ಲಸ್ಸಿ ವ್ಯಾಪಾರಕ್ಕೋಸ್ಕರನೇ ನಾನ್ ನಿಮ್ ಜೊತೆ ಚೀಟಿ ಕಟ್ತಾ ಇದ್ದೀನಿ ಅಂತ. ಹೌದು ಹರಿತಾ, ಆದ್ರೆ ಚಂದ್ರಿಕನಿಗೆ ಇಷ್ಟ ಇಲ್ಲ ಅಂತ ನೀನೇ ತಾನೇ ಹೇಳಿದ್ದು. ಹೌದು ಅತ್ತೆ, ಇವಾಗ ಅಕ್ಕ ಒಪ್ಕೊಂಡಿದ್ದಾಳೆ, ಅದಕ್ಕೇನೆ ಚೀಟಿ ಹಣ ಬೇಕು ಅಂತ ಬಂದಿದ್ದೀನಿ. ಹೇಗಾದ್ರೂ ನನಗೆ ಚೀಟಿ ಹಣ ಬೇಕು ಅತ್ತೆ, ಇಲ್ಲದಿದ್ರೆ ಅಕ್ಕ ಮತ್ತೆ ಮನ್ಸು ಬದಲಾಯಿಸ್ಕೋತಾಳೆ. ಈ ಬಿಸಿಲು ಕಾಲದಲ್ಲಿ ಜೀವನ ಮಾಡ್ಬೇಕಲ್ವಾ? ಸರಿ ಹರಿತಾ, ನೀನು ಮನೆಗೆ ಹೊರಡು. ನಾನು ಕಮಲನ್ ಜೊತೆ ಮಾತಾಡಿ ವಿಷಯ ಏನು ಅಂತ ಹೇಳ್ತೀನಿ. ಅತ್ತೆ, ದಯವಿಟ್ಟು ನನಗೆ ಬೇರೆ ಯಾವ ರೀತಿ ಕಾರಣ ಹೇಳ್ಬೇಡಿ. ಚೀಟಿ ಹಣ ನನಗೆ ಬೇಕು, ಕಮಲನ್ಗೆ ಬೇಕಾದ್ರೆ ಮುಂದಿನ ವಾರ ಕೊಡಿ. ಈ ವಾರ ಮಾತ್ರ ಏನಾದ್ರೂ ಚೀಟಿ ಹಣ ನನಗೆ ಬೇಕು ಅತ್ತೆ. ಹಾಗೆ ಅಲ್ಲಮ್ಮ ಹರಿತಾ, ಕಮಲನ್ ಜೊತೆ ಮಾತಾಡಿ ನಾನು ನಿನ್ಗೆ ಫೋನ್ ಮಾಡ್ತೀನಿ. ಇವಾಗ ನನ್ ಮನೆಗೆ ಹೋದ ತಕ್ಷಣ ಅಕ್ಕ ಕೇಳ್ತಾಳೆ. ಅಕ್ಕ ಕೇಳಿದ್ರೆ ನಾನು ಏನ್ ಹೇಳೋದು? ಅಯ್ಯೋ ಹರಿತಾ, ನಾನೇ ಚಂದ್ರಿಕನ್ ಜೊತೆ ಮಾತಾಡ್ತೀನಿ, ನಿನ್ ಮನೆಗೆ ಹೊರಡು. ಅಕ್ಕನ್ ಜೊತೆ ಮಾತಾಡಕ್ಕೆ ಏನೂ ಇಲ್ಲತ್ತೆ. ಅಕ್ಕ ಕೇಳಿದ್ರೆ 2 ದಿನದಲ್ಲಿ ನೀವು ಹಣ ಸರಿ ಮಾಡಿ ಕೊಡ್ತೀರಾ ಅಂತ ಹೇಳ್ತೀನಿ. 2 ದಿನದಲ್ಲಿ ಹಣ ಕೊಟ್ಬಿಡಿ. ಚೀಟಿಯಮ್ಮ ಏನೋ ಹೇಳ್ತಾ ಇದ್ದಂಗೆ ಹರಿತಾ ಕಿವಿಗೆ ಕೇಳದ ಹಾಗೆ ಹೊರಟೇ ಬಿಟ್ಲು. ಚೀಟಿಯಮ್ಮ ಕಮಲನಿಗೆ ಕಾಲ್ ಮಾಡಿದ್ರು. ಹಲೋ ಚೀಟಿಯಮ್ಮ, ನಾನೇ ನಿಮ್ಗೆ ಕಾಲ್ ಮಾಡ್ಬೇಕು ಅಂತ ಇದ್ದೆ, ಅಷ್ಟರಲ್ಲಿ ನೀವೇ ಮಾಡ್ಬಿಟ್ರಿ. ಯಾಕೆ ಕಮಲ, ನೀನ್ ನನಗೆ ಫೋನ್ ಮಾಡ್ಬೇಕು ಅಂತ ಇದ್ದೆ? ಹೌದಮ್ಮ, ಹೇಳು ಕಮಲ. ಚೀಟಿಯಮ್ಮ, ನನಗೆ ಚೀಟಿ ಹಣ ಬೇಕಾಗಿಲ್ಲ, ಬೇರೆ ಯಾರಿಗಾದ್ರೂ ಅರ್ಜೆಂಟ್ ಇದ್ರೆ ಕೊಟ್ಬಿಡಿ. ಆ ಮಾತು ಕೇಳಿದ ತಕ್ಷಣ ಚೀಟಿಯಮ್ಮನಿಗೆ ತುಂಬಾನೇ ಸಮಾಧಾನವಾಯ್ತು. ಸರಿ ಕಮಲ, ನಿನಗೆ ಹಣ ಎಲ್ಲಾದ್ರೂ ಸರಿಯಾಗ್ಬಿಡ್ತಾ? ಹೌದು ಚೀಟಿಯಮ್ಮ, ನಾನ್ ನಿಮ್ ಜೊತೆ ಹಣ ಕೇಳಿದ ತಕ್ಷಣ ನೀವು ಹಣ ಅರೇಂಜ್ ಮಾಡಿ ಕೊಡ್ತೀನಿ ಅಂತ ಹೇಳಿದಿಕ್ಕೇನೆ ಥ್ಯಾಂಕ್ಸ್. ನನಗೆ ಹಣ ಬೇಕಾದಾಗ ಕೇಳ್ಕೊತೀನಿ. ಸರಿ ಅಮ್ಮ ಕಮಲ, ಅದಕ್ಕೆ ಅಂತ ಮನೆ ತನಕ ಬರ್ಬೇಕಾದ ಅವಶ್ಯಕತೆ ಇಲ್ಲ, ಫೋನಲ್ಲೇ ಒಂದ್ ಮಾತು ಹೇಳಿದ್ರೆ ಸಾಕು, ಇಡ್ಲಾ ಅಂತ ಚೀಟಿಯಮ್ಮ ಕಾಲ್ನ ಕಟ್ ಮಾಡಿದ್ರು. ಹರಿತಾ ಮನೆಗೆ ಬಂದ್ಲು. ಚಂದ್ರಿಕನ್ ಜೊತೆ 2 ದಿನದಲ್ಲಿ ಹಣ ಸಿಗುತ್ತೆ ಅಂತ ಹೇಳಿದ್ಲು. ಚಂದ್ರಿಕನಿಗೆ ಸಮಾಧಾನವಾಯಿತು. ಹರಿತಾ, ಇನ್ನು ತಡ ಮಾಡೋದ್ ಬೇಡ, ದೇವಣ್ಣನ ಬಳಿ ಹೋಗೋಣ. ದೇವಣ್ಣನ ಹತ್ರನ ಇವಾಗ ಯಾಕಕ್ಕ? ಏನ್ ಹರಿತಾ, ದೇವಣ್ಣನಿಗೆ ಮೈನ್ ರೋಡಲ್ಲಿ ಜನರು ಓಡಾಡುವ ಸ್ಥಳದಲ್ಲಿ ಒಂದು ಒಳ್ಳೆ ಅಂಗಡಿ ಖಾಲಿ ಇದೆ ಅಲ್ವಾ, ಅದು ನಮಗೆ ಬೇಕು ಅಂತ ಕೇಳೋಣ. ನಮಗಿಂತ ಮುಂಚಿತವಾಗಿ ಯಾರಾದ್ರೂ ತಗೊಂಡ್ರೆ ಚೆನ್ನಾಗಿರಲ್ಲ. ಸರಿ ಅಕ್ಕ, ಬನ್ನಿ ಹೋಗಿ ಕೇಳೋಣ. ಹೀಗೆ ಅಕ್ಕ ತಂಗಿಯರಿಬ್ಬರು ಮಾತಾಡ್ಕೊಂಡು ಚಂದ್ರಿಕಾ ಹರಿತನ ಆಟೋದಲ್ಲಿ ದೇವಣ್ಣನ ಮನೆಗೆ ಬಂದ್ಲು. ಏನಮ್ಮ, ಅಕ್ಕ ತಂಗಿ ಇಬ್ರು ಸೇರ್ಕೊಂಡ್ ಬಂದಿದ್ದೀರಾ, ಏನ್ ವಿಚಾರ? ಅಣ್ಣ, ನಮ್ಗೆ ಅಂಗಡಿ ಬೇಕಾಗಿತ್ತು. ಏನ್ ವ್ಯಾಪಾರ ಮಾಡ್ತೀರಮ್ಮ ನೀವಿಬ್ರು? ಅಣ್ಣ, ನಾವಿಬ್ರು ಲಸ್ಸಿ ವ್ಯಾಪಾರ ಮಾಡ್ತೀವಿ. ಇದು ಬಿಸಿಲು ಕಾಲ ಅಲ್ವಾ, ಕೂಲ್ ಆಗಿರುವ ಲಸ್ಸಿಗೆ ಇವಾಗ ಡಿಮ್ಯಾಂಡ್ ಇರುತ್ತೆ ಅಂತಾನೆ, ಸಕ್ಸಸ್ ಕೂಡ ಆಗುತ್ತೆ ಅಂತ ಬಂದಿದೀವಿ. ಇಲ್ಲಿ ನೋಡಿ ಅಮ್ಮ, ಒಳ್ಳೆ ತೀರ್ಮಾನನೇ ಮಾಡಿದೀರಾ. ಆದ್ರೆ ಆ ಅಂಗಡಿ ತುಂಬಾ ದೊಡ್ಡದಲ್ವಾ,
ಬಾಡಿಗೆ ಕೂಡ ಜಾಸ್ತಿ ಇರುತ್ತೆ. ನೀವು ಮಾಡೋದು ಸಣ್ಣ ಲಸ್ಸಿ ವ್ಯಾಪಾರ ಅಲ್ವಾ, ಆಮೇಲೆ ಬಾಡಿಗೆ ಕಟ್ಟಕ್ಕಾಗದೆ ಕಷ್ಟಪಡ್ಬೋದು. ಹಾಗೆ ಅಲ್ಲಣ್ಣ, ಲಸ್ಸಿ ಅಂದ್ರೆ ಬೇರೆ ಲಸ್ಸಿ ವ್ಯಾಪಾರವನ್ನೇ ಮಾತ್ರ ಮಾಡೋದಿಲ್ಲ, ಟೀ ಕಾಫಿ ವ್ಯಾಪಾರ ಕೂಡ ಮಾಡ್ತೀವಿ. ಟೀ ಕುಡಿಯಕ್ಕೆ ಜನರು ಬಂದಾಗ ಕೂತ್ಕೊಂಡು ಕುಡಿಯಕ್ಕೆ ಅವರಿಗೆ ಬೆಂಚೆಲ್ಲ ಬೇಕಾಗುತ್ತೆ ಅಲ್ವಾ? ಸರಿ ಅಮ್ಮ, ಹಾಗಾದ್ರೆ ಬಾಡಿಗೆ 10,000, ಕರೆಂಟ್ ಬಿಲ್ ನೀವೇ ಕಟ್ಕೋಬೇಕು, ಎಲ್ಲವನ್ನು ನೀವೇ ನೋಡ್ಕೋಬೇಕು. 2 ತಿಂಗಳ ಅಡ್ವಾನ್ಸ್ನ ಮುಂದೆನೇ ಕೊಡ್ಬೇಕು. ಸರಿ ಅಣ್ಣ, ಒಟ್ಟು ನಿಮಗೆ 30,000 ಕೊಡ್ಬೇಕು. ಆವಾಗ್ಲೇ ನಮಗೆ ಅಂಗಡಿಯ ಕೀ ಕೊಡ್ತೀರಾ, ಹೌದಲ್ವಣ್ಣ? ಅಂಗಡಿ ಕೀ ಬೇಕಂದ್ರೆ ಇವಾಗ್ಲೇ ಕೊಡ್ತೀನಮ್ಮ, ನೀವೋಗಿ ಕ್ಲೀನ್ ಮಾಡ್ಕೊಳ್ಳಿ. ಹಾಗೆ ಹೇಳಿ ದೇವಣ್ಣ ಒಳಗೆ ಹೋಗಿ ಅಂಗಡಿಯ ಕೀ ತಂದು ಕೊಟ್ರು. ಅಕ್ಕ ತಂಗಿಯರಿಬ್ಬರು ಅಂಗಡಿಯ ಕೀಯನ್ನು ತೆಗೆದುಕೊಂಡು ತುಂಬಾ ಸಂತೋಷದಿಂದ ಹೋದ್ರು. ಮರುದಿನ ಚೀಟಿ ಅಮ್ಮ ಬಂದು ಚೀಟಿ ಹಣವನ್ನು ತೆಗೆದುಕೊಂಡು ಬಂದು ಕೊಟ್ರು. ಸರಿಯಾಗಿ ಲೆಕ್ಕ ಮಾಡ್ಕೋ ಚಂದ್ರಿಕಾ. ಅತ್ತೆ, ನೀವು ಕೊಟ್ಮೇಲೆ ನಾವು ಲೆಕ್ಕ ನೋಡೋದು ಚೆನ್ನಾಗಿರುತ್ತಾ? ನೀನ್ ಹೇಳದೇನೋ ಸರಿನೇ ಅಮ್ಮ, ಆದ್ರೂ ಹಣ ಅಲ್ವಾ? ಅಕ್ಕ, ಅತ್ತೆ ಹೇಳ್ತಾ ಇದ್ದಾರಲ್ವಾ ಒಂದ್ಸಲ ಲೆಕ್ಕ ಮಾಡು ಅಂತ. ಒಂದ್ಸಲ ಲೆಕ್ಕ ಮಾಡುವ ಮಧ್ಯದಲ್ಲಿ 1-2 ನೋಟು ಜಾಸ್ತಿ ಬಂದ್ರೆ ಪರವಾಗಿಲ್ಲ, ಕಡಿಮೆ ಆದ್ರೆ ಅತ್ತೆ ಇಲ್ಲೇ ಇದ್ದಾರಲ್ವಾ, ಅವ್ರನ್ನ ಕೇಳ್ಬೋದಲ್ವಾ? ಸರಿ ಸರಿ, ನೀವಿಬ್ರು ಮಾತಾಡ್ಕೊಂಡಿರಿ, ನಾನ್ ಲೆಕ್ಕ ಮಾಡ್ತೀನಿ. ಹಾಗೆ ಅಂತ ಚಂದ್ರಿಕಾ ಹಣವನ್ನು ಲೆಕ್ಕ ಮಾಡಕ್ಕಾರಂಭಿಸಿದ್ಲು. ಹರಿತಾ ಚೀಟಿಯಮ್ಮ ಮಾತಾಡ್ತಾ ಇದ್ರು, ಚಂದ್ರಿಕಾ ಲೆಕ್ಕ ಮಾಡ್ತಾ ಇದ್ಲು. ಹಣ ಎಲ್ಲ ಸರಿಯಾಗಿದೆ. ಹಾಗಾದ್ರೆ ಸರಿ, ಈ ಬಿಸಿಲು ಕಾಲದಲ್ಲಿ ನೀವು ಆರಂಭಿಸುವ ಈ ಲಸ್ಸಿ ವ್ಯಾಪಾರ ತುಂಬಾ ಚೆನ್ನಾಗಿ ಬೆಳೀಲಿ ಅಂತ ಆಶೀರ್ವಾದ ಮಾಡ್ತೀನಿ. ನಾಳೆ ನಾವು ಅಂಗಡಿ ಹಾಕ್ತಾ ಇದ್ದೀವಿ. ನೀವು ಖಂಡಿತವಾಗಿ ನಮ್ಮ ಅಂಗಡಿಗೆ ಬಂದು ಲಸ್ಸಿಯನ್ನು ಕುಡಿದು ಖಂಡಿತವಾಗಿ ಎಲ್ರಿಗೂ ಹೇಳ್ಬೇಕು. ಖಂಡಿತಮ್ಮ, ಖಂಡಿತವಾಗಿ ಎಲ್ರಿಗೂ ಹೇಳ್ತೀನಿ. ಹಾಗೆ ಅಂತ ಹೇಳಿ ಚೀಟಿಯಮ್ಮ ಹೊರಟು ಹೋದ್ರು. ಅಕ್ಕ ತಂಗಿಯರು ಆ ಹಣದಲ್ಲಿ ದೇವಣ್ಣನ ಬಳಿ ಹೋಗಿ ಹಣವನ್ನು ಕೊಟ್ರು. ಒಳ್ಳೆ ದಿನ ನೋಡಿ ಅಕ್ಕ ತಂಗಿಯರು ತೋರಣದಿಂದ ಹೂವಿನಿಂದ ಆ ಅಂಗಡಿಯನ್ನು ಅಲಂಕಾರ ಮಾಡಿದ್ರು. ಅಕ್ಕ ತಂಗಿಯರ ಲಸ್ಸಿ ಅಂಗಡಿ ಅಂತ ಬೋರ್ಡ್ ಹಾಕಿದ್ರು. ಅಂಗಡಿಯಲ್ಲಿ ಹಾಡನ್ನು ಕೂಡ ಹಾಕಿ ಆ ಕಡೆ ನಡೆದಾಡುವವರ ಆಕರ್ಷಣೆಯನ್ನು ಪಡೆದ್ರು. ಬಿಸಿಲು ಕಾಲದಲ್ಲಿ ಲಸ್ಸಿಯನ್ನು ಇಷ್ಟಪಡದೇ ಇರೋರು ಯಾರಾದ್ರೂ ಇರ್ತಾರ? ಎಲ್ಲರೂ ಬಂದು ಲಸ್ಸಿ ಕುಡಿತಾ ಇದ್ರು. ಚೆನ್ನಾಗಿದೆ ಅಂತ ಎಲ್ಲರೂ ಮೆಚ್ಕೊಂಡ್ರು. ಹೀಗೆ ದಿನಗಳು ಕಳೀತಾ ಇದ್ದಂಗೆ ಅಕ್ಕ ತಂಗಿಯರ ಲಸ್ಸಿ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಿತ್ತು. ಒಂದು ದಿನ ಚೀಟಿಯಮ್ಮ ತನ್ನ ಗಂಡನಾದ ರಾಜಯ್ಯನನ್ನು ಕರ್ಕೊಂಡ್ಬಂದ್ರು. ಅತ್ತೆ, ಮಾವ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಚಂದ್ರಿಕಾ, ಹೇಗೆ ನಡೀತಾ ಇದೆ ನಿಮ್ಮ ವ್ಯಾಪಾರ? ಇವಾಗ ತನಕ ಚೆನ್ನಾಗಿದೆ ಅತ್ತೆ. ಯಾವ ಲಸ್ಸಿ ಕುಡಿತೀರಾ? ಯಾವ ರೀತಿಯ ಲಸ್ಸಿ ಎಲ್ಲ ಇದೆ ಅಮ್ಮ? ತುಂಬಾ ರೀತಿಯ ಲಸ್ಸಿ ಇದೆ ಮಾವಯ್ಯ, ನಿಮಗೆ ಯಾವ್ದು ಬೇಕು ಅಂತ ಕೇಳಿ ಅದನ್ನೇ ಕೊಡ್ತೀನಿ. ಮೊದ್ಲು ನಿಮ್ ಜೊತೆ ಮಾತಾಡ್ಲೇಬಾರ್ದು. ಅಂಗಡಿ ಓಪನ್ ಆಗುವ ದಿನ ಬನ್ನಿ ಅಂತ ಹೇಳಿದಾಗ ಬರ್ಲೇ ಇಲ್ಲ ಮಾವ ನೀವು. ಅಯ್ಯೋ ಚಂದ್ರಿಕಾ, ಪಕ್ಕದೂರಲ್ಲಿ ಸ್ವಲ್ಪ ಕೆಲ್ಸ ಇತ್ತು, ಅದರಿಂದ ಬರ್ಲಿಕ್ಕಾಗಿಲ್ಲ. ಇಲ್ಲದಿದ್ರೆ ನಾವು ಬರ್ದೇ ಇರ್ತಾ ಇದ್ವಾ. ಅತ್ತೆ, ನಮ್ಮ ಲಸ್ಸಿ ಅಂಗಡಿಯಲ್ಲಿ ವಾಟರ್ ಮೆಲನ್ ಲಸ್ಸಿ, ಮ್ಯಾಂಗೋ ಲಸ್ಸಿ, ಕ್ಯಾರೆಟ್ ಲಸ್ಸಿ, ಕೊತ್ತಂಬರಿ ಲಸ್ಸಿ, ಹೀಗೆ ಹೇಳ್ತಾ ಹೋದ್ರೆ ತುಂಬಾ ಬಗೆಯಾದ ಲಸ್ಸಿಗಳಿದೆ ಮಾವ. ಇದ್ರಲ್ಲಿ ಯಾವ ಲಸ್ಸಿಯನ್ನು ಕುಡಿದ್ರೂ ಕೂಡ ಆರೋಗ್ಯಕ್ಕೆ ಉತ್ತಮವಾಗಿದೆಯಮ್ಮ. ಹೀಗೆ ಮಾತಾಡ್ತಾ ಇರುವಾಗನೇ ಚಂದ್ರಿಕಾ ಇಬ್ಬರಿಗೂ ಮ್ಯಾಂಗೋ ಲಸ್ಸಿಯನ್ನು ಕೊಟ್ಲು. ಹೀಗೆ ಚೀಟಿಯಮ್ಮ ರಾಜಯ್ಯ ಸಂತೋಷದಿಂದ ಲಸ್ಸಿಯನ್ನು ಕುಡಿದು ಸಂತೋಷದಿಂದ ಅಲ್ಲಿಂದ ಹೊರಟು ಹೋದ್ರು. ಬಿಸಿಲು ಕಾಲದಲ್ಲಿ ಅಕ್ಕ ತಂಗಿಯರಿಬ್ಬರು ಆರಂಭಿಸಿದ ಈ ಲಸ್ಸಿ ವ್ಯಾಪಾರ 3 ಹೂವು 6 ಕಾಯಿಯಂತೆ ತುಂಬಾ ಚೆನ್ನಾಗಿ ವ್ಯಾಪಾರ ಆಗ್ತಾ ಇತ್ತು.